ಫಸ್ಟ್ ಡಿ ಕೆ ಶಿವಕುಮಾರ್ ಕಿತಾಪತಿ ಮಾಡ್ತಾವ್ರಲ್ಲ, ಅವರು ರಾಜ್ಯದ ಜನತೆ ಕ್ಷಮೆ ಕೇಳ್ಬೇಕು. ಇದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ದೇಶಗಳಿಗೂ ಇದು ಅಪ್ಲೈ ಆಗುತ್ತೆ. ಯುದ್ಧ, ಒಲ್ಲಿ ಯುದ್ಧ. ಇವರಿಗೆ ಬಹಳ ಫೇವರೇಟ್ ರಾಹುಲ್ ಗಾಂಧಿ ಬಹಳ ಮೆಚ್ಚುವಂತ ದೇಶ ಯಾವುದು? ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟು 500 ರೂಪಾಯಿ. ಪೆಟ್ರೋಲ್ ರೇಟ್ 500 ರೂಪಾಯಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಏನ್ ಕಮೆಂಟ್ ಹೇಳ್ತಾರೆ? ಯಾಕೆಂದ್ರೆ ಇವರೆಲ್ಲ ಕುಕ್ಕರ್ ಬ್ರದರ್, ನಮ್ಮ ಬ್ರದರ್ ಅಂದ್ರಲ್ಲ, ಆ ಕುಕ್ಕರ್ ಬ್ರದರ್ ಪಾಕಿಸ್ತಾನದವನೇ, ಅವನು ಪಾಕಿಸ್ತಾನದವನೇ. ಅದಕ್ಕೆ ಫಸ್ಟ್ ಪಾಕಿಸ್ತಾನದಲ್ಲಿ ಏನ್ ರೇಟ್ ಇದೆ, ಬಾಂಗ್ಲಾದೇಶದಲ್ಲಿ ಏನಿದೆ, ಅಮೆರಿಕಾದಲ್ಲಿ ಏನಿದೆ, ಲಂಡನ್ ನಲ್ಲಿ ಏನಿದೆ, ಆ ಜ್ಞಾನ ಅವ್ರಿಗೇನ ಜ್ಞಾನ ಇದ್ರೆ ಫಸ್ಟ್ ತರ್ಸ್ಕೊಂಡ್ಲಿ. ನಮ್ ರಾಜ್ಯಕ್ಕೆ ಒಂದೇ ಅಲ್ಲ ಪ್ರಾಬ್ಲಮ್ ಬಂದಿರೋದು, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ. ಈಗಾಗ್ಲೇ ನೋಡಿ, ಯುದ್ಧ ನಡೀತಾ ಇದ್ರು ಕೂಡ ಇರಾನ್ ಜೊತೆ ಮಾತಾಡಿ ನಮ್ಮ ಹಡಗುಗಳನ್ನ ನಮ್ಮ ದೇಶಕ್ಕೆ ಬರೋ ರೀತಿ ಮಾಡದಂತ ಒಬ್ಬ ಪ್ರಧಾನಿ ಯಾರಿದ್ರೆ ಅದು ನರೇಂದ್ರ ಮೋದಿ. ಬೇರೆ ಯಾವ ದೇಶದ್ದು ಹಡಗು ಬಿಡ್ತಾ ಇಲ್ಲ ಅವರು. ಪಾಕಿಸ್ತಾನ ಹಡಗನು ಉಡಿಸ್ ಮಾಡ್ಬಿಟ್ಟಿದ್ದಾರೆ ಅವರು. ಇರಾನ್ನವರು ಪಾಕಿಸ್ತಾನ ಹಡಗನು ಉಡಿಸ್ ಮಾಡಿದ್ದಾರೆ. ಆದ್ರೆ ನಮ್ಮ ದೇಶದ ಹಡಗುಗಳು ಸರಾಗವಾಗಿ ಬರೋ ರೀತಿ ಮಾಡಿದ್ದಾರೆ. ನಾನು ಪ್ರಧಾನಿ ನರೇಂದ್ರ ಮೋದಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಯುದ್ಧ ನಡೀತಾ ಇದ್ರು, ನಮ್ಮ ಹಡಗುಗಳು ಸರಾಗವಾಗಿ ಭಾರತಕ್ಕೆ ಬರೋ ರೀತಿ ವ್ಯವಸ್ಥೆ ಮಾಡಿದೆ. ನಿಮ್ಗೆ ನಮ್ಮ ಧನ್ಯವಾದ. ಆದಷ್ಟು ಈಗ ಮನೆಗಳಿಗೆ ಹೋಗ್ತಾ ಇರುವಂತ LPG ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಮನೆಗಳಿಗೆ ಹೋಗುವಂತ LPG ಯಾರು ಕಮರ್ಷಿಯಲ್ ಇದ್ದಾರೆ ಅದಕ್ಕೆ ಮಾತ್ರ ಸ್ವಲ್ಪ ತೊಂದರೆ ಆಗಿದೆ. ಅವರು ಯುದ್ಧ ಇರೋದ್ರಿಂದ ರಾಜ್ಯ ಸರ್ಕಾರನು ಕೂಡ ಕೋಆರ್ಡಿನೇಟ್ ಮಾಡ್ಬೇಕು. ಮುನಿಯಪ್ಪನವ್ರು ಹೇಳಿದ್ದಾರೆ, ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಒಟ್ಟಿಗೆ ಇರ್ಬೇಕು ಅಂತ. ಆದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಇಲ್ಲೂ ಏನೋ ಬೆಂಕಿ ಹಚ್ಚಕ್ಕೆ ಅವಕಾಶ ಆದ್ರೆ ಹಚ್ಚನ ಅಂತ ಕಾಯ್ತಾ ಇದ್ದಾರೆ. ನೋಡಿ, ಜ್ಞಾನ ಇಲ್ದವ್ರಿಗೆ ನಾವು ಬುದ್ಧಿ ಹೇಳಕ್ ಆಗಲ್ಲ. ನಿದ್ದೆ ಮಾಡೋರ್ಗೆ ನಾವು ಎಚ್ಚರಿಸ್ಬೋದು. ಬೇಕು ಅಂತ ನಿದ್ದೆ ಮಾಡ್ತಾ ಇರ್ತಾರಲ್ಲ ಅಂತವ್ರಿಗೆ ನಾವು ಮಾಡಕ್ಕಾಗಲ್ಲ. ಈಗಾಗ್ಲೇ ಪ್ರಧಾನ ಮಂತ್ರಿ ಹೇಳಿದ್ದಾರೆ, ಅವ್ರಿಗೆ ಸ್ವಲ್ಪ ಜ್ಞಾನ ಇದ್ರೆ, ನನ್ಗೆ ಗೊತ್ತಿರೋ ಪ್ರಕಾರ ಹೋದ್ ಸರಿ ಏನ್ ಸೀಟ್ ಇತ್ತು ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಮಾಡ್ತಾರೆ ಅಂತ ನನಗಿರೋ ಇನ್ಫಾರ್ಮೇಶನ್. ಏನು ಇಲ್ಲ, ಗಿಮಿಕ್ ಇಲ್ಲ, ಏನಿಲ್ಲ. ಪ್ರಧಾನಿ ಹೇಳ್ಬೇಕಾದ್ರೆ ಗಿಮಿಕ್ ಏನ್ ಬದ, ಸಿದ್ದರಾಮಯ್ಯ ಹೇಳ್ಬೇಕಾದ್ರೆ ಸುಳ್ಳು ಮೋಸ. ಸಿದ್ದರಾಮಯ್ಯ ಅಂದ್ರೆ ಮೋಸ, ಸುಳ್ಳು. ಈಗ ನಮ್ಮ ಅಕ್ಕಿ ಕೇಂದ್ರ ಸರ್ಕಾರದ್ದು ಅನ್ನಭಾಗ್ಯ ಅಂತಾರೆ, ಯಾರು ಇವ್ರದ ಭಾಗ್ಯ? ಅದು ಮೂಟೆ ಅದು ಚೀಲ ಮಾತ್ರ ಇರುದು, ಅಕ್ಕಿ ನಮ್ದು. ಅಲ್ಲೇ ಸುಳ್ಳು ಹೇಳ್ತಾ ಇದಾರಲ್ಲ. ಬಜೆಟ್ ಅಲ್ಲಿ ಸಾಲ ಮಾಡ್ಬಿಟ್ಟು ಇವ ಸಾಲಗಾರ ರಾಮಯ್ಯ ನಾನಲ್ಲ ಅಂತಾರಲ್ಲ, ಅದು ಸುಳ್ಳಲ್ವಾ? ಇದು ಕ್ಲಿಯರ್ ಇದೆ. ಬರ್ಲಿ, ಈಗ ಬರ್ತಾ ಇದೆಯಲ್ಲ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ, ಅವಾಗ ಗೊತ್ತಾಗ್ತದಲ್ಲ ಸತ್ಯ ಹಾಲು ಯಾವುದು ನೀರು ಯಾವುದು ಗೊತ್ತಾಗ್ತದಲ್ಲ. ಅಲ್ಲಿವರೆಗೂ ಕಾದಳಿ. ಯಾಕೆ ಬಾಯ್ ಬಿಡ್ಕಂತೀರಾ? ಈಗಲೇ ದೇಶದಲ್ಲಿ ಎಲ್ಲೂ ಇಲ್ಲ, ನೀವು ಖಾಲಿಯಾಗಿ ಹುಟ್ಟಿದ್ದೀರಾ. ಇದೆಲ್ಲ ಆದ್ಮೇಲೆ 3 ರಾಜ್ಯಗಳು ಖಾಲಿ ಆದ್ಮೇಲೆ ಸೀದಾ ತಿರುಪ್ತಿನಿ ಚೊಂಬೆ 3 ನಾಮ ಇಟ್ಕೊಂಡು ಓದಾ ಇರ್ಬೇಕಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.